ಕನ್ನಡ ಸಿನಿಮಾ ರಂಗದಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾಗಳು ತೆರೆಗೆ ಬಂದು ಸೂಪರ್ ಡೂಪರ್ ಹಿಟ್ ಆಗಿದ್ದನ್ನು ನಾವು ನೋಡಿರುತ್ತೇವೆ. ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್, ಶಂಕರ್ ನಾಗ್, ಅನಂತ್ ನಾಗ್, ರವಿಚಂದ್ರನ್ರಂತಹ ನಟರು ಇಂತಹ ಸಿನಿಮಾಗಳಲ್ಲಿ ನಟಿಸುತ್ತಿದ್ದರು. ಆದರೆ ಮಲ್ಟಿಸ್ಟಾರ್ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದಿದ್ದು ಮಾತ್ರ ತುಂಬಾ ವಿರಳ. ಇತರ ಭಾಷೆಗಳಿಗೆ ಹೋಲಿಸಿದರೆ ಕನ್ನಡ ಸಿನಿಮಾಗಳು ಬಂದಿದ್ದು ಬೆರಳೆಣಿಕೆಯಷ್ಟು ಮಾತ್ರ. ಹಾಗಂತ ಯಾಕೆ ನಮ್ಮ ಕನ್ನಡದ ಟಾಪ್ ಸ್ಟಾರ್ಗಳು ಒಟ್ಟಿಗೆ ನಟಿಸಿಲ್ಲ ಅಂತ ನೋಡೋಕೆ ಹೋದರೆ ಅದಕ್ಕೆ ಕಾರಣಗಳು ಹಲವಾರು ಸಿಗುತ್ತವೆ. ಅದರಲ್ಲೂ ಮುಖ್ಯವಾಗಿ ಇಬ್ಬರು ಟಾಪ್ ನಟರಿಗೂ ಹೊಂದಿಕೆಯಾಗುವಂತಹ ಪಾತ್ರಗಳನ್ನು ಸೃಷ್ಟಿಸಬೇಕು. ಹಾಗೂ ಆ ಸ್ಟಾರ್ ನಟರಿಬ್ಬರ ಅಭಿಮಾನಿಗಳಿಗೆ ಸ್ವಲ್ಪವೂ ಬೇಜಾರಾಗದಂತೆ ನೋಡಿಕೊಳ್ಳುವುದು ನಿರ್ದೇಶಕರ ಜವಾಬ್ದಾರಿಯಾಗಿರುತ್ತೆ. ಇಂತಹ ಚಾಲೆಂಜ್ಗಳನ್ನು ಎದುರಿಸಿ ಒಂದು ಒಳ್ಳೆಯ ಮಲ್ಟಿಸ್ಟಾರ್ ಸಿನಿಮಾವನ್ನು ತೆರೆಗೆ ತರುವುದು ಸುಲಭದ ಕೆಲಸವೇನಲ್ಲ. ಹಾಗಂತ ಕನ್ನಡ ಚಿತ್ರರಂಗದಲ್ಲಿ ಅಂತಹ ಪ್ರಯತ್ನಗಳು ನಡೆದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹಲವಾರು ಸಿನಿಮಾಗಳು ಸೆಟ್ಟೇರಿ ಕೊನೆಗೆ ಚಿತ್ರೀಕರಣ ಶುರುವಾಗದೆ ಸೆಟ್ಟೇರಿದ ಸಿನಿಮಾಗಳು ನಿಂತು ಹೋಗಿದ್ದೇ ಜಾಸ್ತಿ. ಅಂದ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಶಿವರಾಜ್ ಕುಮಾರ್ ರವರು ಜೊತೆಯಾಗಿ ನಟಿಸಬೇಕಾಗಿದ್ದ ಕೃಷ್ಣಾರ್ಜುನ ಎಂಬ ಸಿನಿಮಾ ಮುಹೂರ್ತ ನಡೆದು ಆಮೇಲೆ ಚಿತ್ರೀಕರಣ ನಡೆಯದೆ ನಿಂತು ಹೋಗಿತ್ತು. ಕನ್ನಡದಲ್ಲಿ ಸುದೀಪ್ ಉಪೇಂದ್ರ ಜೊತೆಯಾಗಿ ಮುಕುಂದ ಮುರಾರಿ, ಶಿವರಾಜ್ ಕುಮಾರ್ ಉಪೇಂದ್ರ ಜೊತೆಯಾಗಿ ಪ್ರೀತ್ಸೆ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದರೆ ಈ ಚಿತ್ರಗಳು ರೀಮೇಕ್ ಆಗಿದ್ದವು. ಇನ್ನು ಗೆಸ್ಟ್ ರೋಲ್ನಲ್ಲಿ ಹಲವಾರು ಸ್ಟಾರ್ಗಳು ಇನ್ನೊಬ್ಬ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ. ಆದರೆ ಶಿವರಾಜ್ ಕುಮಾರ್ ಹಾಗೂ ವಿಷ್ಣುವರ್ಧನ್ ಜೊತೆಯಾಗಿ ನಟಿಸಬೇಕಾಗಿದ್ದ ಕೃಷ್ಣಾರ್ಜುನ ಸಿನಿಮಾ ಸೆಟ್ಟೇರಿದರೂ ಆ ಪ್ರಯತ್ನಕ್ಕೆ ಫಲ ಸಿಗದೆ ಅಷ್ಟಕ್ಕೆ ನಿಂತು ಹೋಗಿದ್ದು ಮಾತ್ರ ಒಂದು ದುರಂತವೇ ಸರಿ. ನಾಗರ ಹಾವು ಸಿನಿಮಾದ ಮೂಲಕ ದೊಡ್ಡ ಸ್ಟಾರ್ ನಟನಾಗಿ ಬೆಳೆದ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ರವರ ಜೊತೆ ಗಂಧದ ಗುಡಿ ಸಿನಿಮಾದಲ್ಲಿ ವಿಲನ್ ರೋಲ್ನಲ್ಲಿ ನಟಿಸಿದರು. ಒಂದೇ ಸಿನಿಮಾದಿಂದ ಸ್ಟಾರ್ ನಟನಾದರೂ ನಂತರದ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ ಜೊತೆ ವಿಲನ್ ರೋಲ್ನಲ್ಲಿ ನಟಿಸಿದ್ದು ವಿಷ್ಣುರವರ ದೊಡ್ಡತನ. ಡಾಕ್ಟರ್ ರಾಜ್ಕುಮಾರ್ ಮೇಲಿನ ಗೌರವ, ಅಭಿಮಾನದಿಂದ ಆ ಚಿತ್ರದಲ್ಲಿ ನಟಿಸಿದ್ದರು. ಆಮೇಲೆ ಈ ಇಬ್ಬರು ನಟರನ್ನು ಒಟ್ಟಿಗೆ ನೋಡುವ ಭಾಗ್ಯ ಕನ್ನಡ ಸಿನಿ ಪ್ರಿಯರಿಗೆ ಸಿಗಲೇ ಇಲ್ಲ. ಯಾಕೆಂದರೆ ಗಂಧದ ಗುಡಿ ಸಿನಿಮಾದ ನಂತರ ನಡೆದ ಘಟನೆಗಳು, ಆದ ಬೆಳವಣಿಗೆಗಳು ಕನ್ನಡ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಉಳಿಯಿತು. ಆ ವಿಷಯ ಎಲ್ಲರಿಗೂ ಗೊತ್ತು. ಕೆಲವು ಸಮಯಗಳ ನಂತರ ನಿರ್ಮಾಪಕರು, ನಿರ್ದೇಶಕರು ಡಾಕ್ಟರ್ ರಾಜ್ ಹಾಗೂ ವಿಷ್ಣುರವರನ್ನು ಜೊತೆಯಾಗಿ ಹಾಕಿಕೊಂಡು ಸಿನಿಮಾ ಮಾಡುವ ಪ್ರಯತ್ನ ಮಾಡಿದರಾದರೂ ಕೆಲವೊಂದು ಕಾಣದ ಕೈಗಳ ಪಿತೂರಿಯಿಂದ ಸಾಧ್ಯವಾಗಲೇ ಇಲ್ಲ. ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರವರು ಜೊತೆಯಾಗಿ ನಟಿಸಬೇಕಾಗಿದ್ದ ಕೃಷ್ಣಾರ್ಜುನ ಸಿನಿಮಾ ಸೆಟ್ಟೇರಿತ್ತು. ವಿಪರ್ಯಾಸವೆಂದರೆ ವಿಷ್ಣುವರ್ಧನ್ ಹಾಗೂ ಶಿವರಾಜ್ ಕುಮಾರ್ ಕಾಂಬಿನೇಷನ್ನಲ್ಲಿ ಮೂಡಿಬರಬೇಕಾಗಿದ್ದ ಈ ಸಿನಿಮಾದ ಮುಹೂರ್ತ ನಡೆಯಿತು ಬಿಟ್ಟರೆ ಚಿತ್ರೀಕರಣ ಶುರುವಾಗಲೇ ಇಲ್ಲ. ಅಂದ ಹಾಗೆ ಈ ಸಿನಿಮಾಕ್ಕೂ ಕೂಡ ಅಡ್ಡಿಯಾಗಿದ್ದು ಅದೇ ಕಾಣದ ಕೈಗಳ ಕೈವಾಡ ಎಂದು ಸುದ್ದಿ ಹಬ್ಬಿತ್ತು. ಮೊದಲ ಬಾರಿಗೆ ವಿಷ್ಣುವರ್ಧನ್ ಜೊತೆ ಶಿವಣ್ಣ ತೆರೆ ಹಂಚಿಕೊಳ್ಳುತ್ತಿರುವ ಕಾರಣ ಈ ಸಿನಿಮಾ ಭಾರೀ ಸದ್ದು ಮಾಡಿತ್ತು. ವಿಷ್ಣುವರ್ಧನ್ ಹಾಗೂ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗಂತೂ ಹಬ್ಬವೇ ಆಗಿತ್ತು. ಸಿನಿಮಾದ ಟೈಟಲ್ ಪ್ರಕಾರ ಕೃಷ್ಣನಾಗಿ ವಿಷ್ಣುವರ್ಧನ್, ಅರ್ಜುನನಾಗಿ ಶಿವರಾಜ್ ಕುಮಾರ್ ನಟಿಸಬೇಕಾಗಿತ್ತು. TN ವೆಂಕಟೇಶ್ ನಿರ್ಮಾಣದಲ್ಲಿ ಮೂಡಿಬರುವ ಈ ಸಿನಿಮಾಕ್ಕೆ ಚಿ ಗುರುದತ್ ನಿರ್ದೇಶನ ಮಾಡಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಸಿನಿಮಾ ನಿಂತೇ ಹೋಗಿತ್ತು. ವಿಷ್ಣು ಹಾಗೂ ಶಿವಣ್ಣರ ಅಭಿಮಾನಿಗಳಿಗೆ ಈ ಸಿನಿಮಾ ನಿಂತು ಹೋಗಿದ್ದರಿಂದ ಭಾರೀ ನಿರಾಸೆಯಾಗಿತ್ತು. ವಿಷ್ಣುವರ್ಧನ್, ಶಿವರಾಜ್ ಕುಮಾರ್ ಸಿನಿಮಾ ನಿಂತು ಹೋದಾಗ ಹಲವರು ಅದನ್ನು ತಮ್ಮದೇ ಆದ ರೀತಿಯಲ್ಲಿ ವಿಮರ್ಶೆ ಮಾಡಿ ಗಾಳಿ ಸುದ್ದಿ ಹರಿದುಬಿಟ್ಟಿದ್ದರು. ಆದರೆ ನಿಜವಾಗಿಯೂ ಆ ಸಿನಿಮಾ ನಿಲ್ಲಲು ಕಾರಣವೇನೆಂಬುದು ಇಂದಿಗೂ ಕೂಡ
ನಿಗೂಢವಾಗಿಯೇ ಉಳಿದಿದೆ. ಇತ್ತೀಚಿನ ದಿನಗಳಲ್ಲಿ ಆ ಸಿನಿಮಾದ ಪೋಸ್ಟರ್ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿ ಭಾರೀ ವೈರಲ್ ಆಗಿತ್ತು. ಅಂದ ಹಾಗೆ ವಿಷ್ಣುವರ್ಧನ್ ಹಾಗೂ ಶಿವರಾಜ್ ಕುಮಾರ್ ರವರ ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಆ ಕಾರಣದಿಂದಲೇ ಈ ಚಿತ್ರ ಸೆಟ್ಟೇರಿತ್ತು. ವಿಷ್ಣುವರ್ಧನ್ ರವರಿಗೆ ಶಿವರಾಜ್ ಕುಮಾರ್ ಅಂದರೆ ತುಂಬ ಪ್ರೀತಿ. ಹಾಗೆಯೇ ಶಿವಣ್ಣನಿಗೆ ವಿಷ್ಣು ಕಂಡ್ರೆ ಬಹಳ ಇಷ್ಟ. ವಿಷ್ಣುವರ್ಧನ್ಗೆ ಶಿವರಾಜ್ ಕುಮಾರ್ ಜೊತೆ ನಟಿಸಬೇಕು ಎಂಬ ಹಂಬಲ ಇತ್ತು. ಹಾಗೆ ಪುನೀತ್ ರಾಜ್ಕುಮಾರ್ ಜೊತೆನೂ ನಟಿಸಬೇಕೆಂಬ ಆಸೆಯೂ ಇತ್ತು. ಕೊನೆಗೂ ಅದು ಯಾವುದೇ ಕೈಗೂಡಲಿಲ್ಲ. ಒಮ್ಮೆ ತಮಿಳುನಾಡು ಮುಖ್ಯಮಂತ್ರಿ ವಿಷ್ಣುವರ್ಧನ್ಗೆ ಗಿಫ್ಟ್ ಆಗಿ ಒಂದು ವಾಚ್ ಕೊಟ್ಟಿದ್ದರು. ಆ ವಾಚನ್ನು ಕೂಡ ಶಿವರಾಜ್ ಕುಮಾರ್ಗೆ ಕೊಟ್ಟಿದ್ದರು ವಿಷ್ಣುದಾದ. ಇನ್ನು ಇತ್ತೀಚೆಗೆ ಈ ಎಲ್ಲ ವಿಷಯಗಳನ್ನು ನೆನಪು ಮಾಡಿಕೊಂಡಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಕೃಷ್ಣಾರ್ಜುನ ಸಿನಿಮಾ ಹೊರತುಪಡಿಸಿಯೂ ವಿಷ್ಣು ಹಾಗೂ ಶಿವಣ್ಣ ಕಾಂಬಿನೇಷನ್ನಲ್ಲಿ ಇನ್ನೊಂದು ದೊಡ್ಡ ಸಿನಿಮಾ ಹೊರತರಬೇಕೆಂಬ ಪ್ರಯತ್ನ ಕೂಡ ನಡೆದಿತ್ತು ಎನ್ನಲಾಗಿದೆ. ಈ ಪ್ರಯತ್ನಕ್ಕೆ ಕೈ ಹಾಕಿದ್ದು ಖ್ಯಾತ ಖಳನಟ ಶೋಭರಾಜ್. ಆ ಕಾಲದಲ್ಲಿ ಶೋಭರಾಜ್ರವರು ದಕ್ಷಿಣ ಭಾರತದ ಖ್ಯಾತ ಖಳನಟನಾಗಿ ಗುರುತಿಸಿಕೊಂಡಿದ್ದರು. ಅವರು ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಷ್ಣುವರ್ಧನ್ ಹಾಗೂ ಶಿವರಾಜ್ ಕುಮಾರ್ ಸಿನಿಮಾವನ್ನು ತೆರೆಗೆ ತರಲು ಭಾರೀ ಪ್ರಯತ್ನ ಮಾಡಿದ್ದರು. ಅದಕ್ಕಿಂತ 5 ಕೋಟಿ ಫೈನಾನ್ಸ್ ಕೂಡ ರೆಡಿ ಮಾಡಿದ್ದರು. ಆ ಸಮಯದಲ್ಲಿ ಶೋಭರಾಜ್ಗೆ ತಮಿಳು, ತೆಲುಗು ಸಿನಿಮಾಗಳಲ್ಲಿ ಹೆಚ್ಚಿನ ಸಂಭಾವನೆ ದೊರಕುತ್ತಿತ್ತು. ಅಲ್ಲೇ ಹೆಚ್ಚೆಚ್ಚು ಚಿತ್ರಗಳಲ್ಲಿ ನಟಿಸುತ್ತಿದ್ದರು ಶೋಭರಾಜ್. ಆದರೆ ವಿಷ್ಣು ಶಿವಣ್ಣ ಕಾಂಬಿನೇಷನ್ನಲ್ಲಿ 10 ಕೋಟಿ ಬಜೆಟ್ನಲ್ಲಿ ಮೂಡಿಬರಬೇಕಾಗಿದ್ದ ಸಿನಿಮಾ ಕೂಡ ನಿಂತು ಹೋಗಿತ್ತು. ಆಗಿನ ಕಾಲಕ್ಕೆ 10 ಕೋಟಿ ಬಜೆಟ್ನ ಸಿನಿಮಾ ಕನ್ನಡದಲ್ಲಿ ಬಂದೇ ಇರಲಿಲ್ಲ ಅನ್ನಬಹುದು. ಆದರೆ ಈ ಪ್ರಾಜೆಕ್ಟ್ ಕೂಡ ನಿಂತು ಹೋಗಿದ್ದಕ್ಕೆ ಪಕ್ಕಾ ಕಾರಣ ಇವತ್ತಿಗೂ ನಿಗೂಢವಾಗಿಯೇ ಉಳಿದುಕೊಂಡಿದೆ. ಆದರೆ ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಜೋಡಿಯನ್ನು ತೆರೆಯ ಮೇಲೆ ನೋಡುವ ಅವಕಾಶದಿಂದ ಕನ್ನಡ ಸಿನಿ ಪ್ರೇಕ್ಷಕರು ವಂಚಿತರಾಗಿದ್ದಂತೂ ನಿಜ. ಕನ್ನಡ ಸಿನಿಮಾ ರಂಗದಲ್ಲಿ ಮಲ್ಟಿಸ್ಟಾರ್ ಸಿನಿಮಾಗಳನ್ನು ತೆರೆಗೆ ತರುವುದೆಂದರೆ ತುಂಬ ಕಷ್ಟದ ಕೆಲಸವೇ ಸರಿ. ಮಲ್ಟಿಸ್ಟಾರ್ ಸಿನಿಮಾಗಳೆಂದರೆ ಹಾಗೆ. ಸ್ಟಾರ್ಗಳ ಅಭಿಮಾನಿಗಳಿಗೆ ಒಂದು ಚೂರು ಬೇಸರ ಆಗದಂತೆ ಚಿತ್ರೀಕರಿಸುವುದೆಂದರೆ ನಿರ್ದೇಶಕರಿಗೆ ದೊಡ್ಡ ತಲೆನೋವೇ ಸರಿ. ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಈ ಹಿಂದೆ ತೆರೆಕಂಡ ದಿ ವಿಲನ್ ಸಿನಿಮಾವೇ ಸಾಕ್ಷಿ.